ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮುಗಿದು 3 ತಿಂಗಳಾಯಿತು. ಸ್ಪರ್ಧಿಗಳು ಕೂಡ ತಮ್ಮ ತಮ್ಮ ಬದುಕಲ್ಲಿ ಬ್ಯುಸಿಯಾಗಿದ್ದಾರೆ. ಸಿನಿಮಾ, ಸೀರಿಯಲ್ ಪ್ರಮೋಷನ್ ಅಂತ ತಮ್ಮ ಕೆಲಸದಲ್ಲಿ ಮುಳುಗಿ ಹೋಗಿದ್ದಾರೆ. ಆದರೆ ಜನರ ಪ್ರೀತಿ ಮಾತ್ರ ಕಮ್ಮಿ ಆಗಿಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಯಾವ ರೀತಿ ಪ್ರೀತಿ ತೋರಿಸ್ತಾ ಇದ್ರೋ ಇವತ್ತಿಗೂ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲೇ ಹೋದ್ರೂ ಮುತ್ಕೊಳ್ತಿದ್ದಾರೆ. ತಮ್ಮ ನೆಚ್ಚಿನ ಸ್ಪರ್ಧಿಗಳು ಬಂದಿದ್ದಾರೆ ಅಂತ ಮನಸಾರೆ ಪ್ರೀತಿ ಹಂಚ್ತಾ ಇದ್ದಾರೆ. ಹೀಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಇದೇ ಪ್ರೀತಿಯಲ್ಲೇ ಮುಳುಗಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ ಸೀಸನ್ 12 ಮುಗಿದು 3 ತಿಂಗಳಾಗ್ತಾ ಇದ್ದಂತೆ ಬಿಗ್ ಬಾಸ್ ಸೀಸನ್ 13ರ ಆರಂಭದ ಬಗ್ಗೆ ಚರ್ಚೆ ಶುರುವಾಗಿದೆ. ಬಿಗ್ ಬಾಸ್ ಟೀಮ್ ಈಗಿನಿಂದಲೇ ಕೆಲಸ ಶುರು ಮಾಡಿದೆ. ಸ್ಪರ್ಧಿಗಳ ಜೊತೆ ಅಗ್ರಿಮೆಂಟ್ ಶುರು ಮಾಡಿದ್ದು 2-3 ಜನರಿಗೆ ಗಾಳ ಹಾಕಿದೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯ ಸೆಟ್ ಕೆಲಸವೂ ಶುರುವಾಗಿದೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋ ಹೊತ್ತಲ್ಲೇ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಕಾವ್ಯ ಶೈವ ರೊಚ್ಚಿಗೆದ್ದಿದ್ದಾರೆ. ತಮ್ಮನ್ನ ಕೆಣಕಿದವರಿಗೆ ನೋಡ್ಕೊಳ್ಳುವಂತಹ ಉತ್ತರ ಕೊಟ್ಟಿದ್ದಾರೆ. ಜೀವನದಲ್ಲಿ ಇನ್ನೊಮ್ಮೆ ಯಾವ ಹೆಣ್ಮಕ್ಕಳಿಗೂ ಇಂಥ ಪ್ರಶ್ನೆ ಕೇಳಬಾರ್ದು ಅಂತ ಉತ್ತರ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಭೂಮಿ ಮೇಲೆ ಎಂತೆಂಥ ಜನರೆಲ್ಲ ಇದ್ದಾರೆ ನೋಡಿ. ಎಲ್ಲೋ ಇರ್ತೀವಿ, ಯಾರದ್ದೋ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಿರ್ತೀವಿ. ನಮ್ಮನ್ನ ಗುರುತು ಹಿಡಿಯೋದಿಕ್ಕೆ ಆಗಲ್ಲ ಅಂತಾನೋ ಅಥವಾ ನಮ್ಮ ಐಡೆಂಟಿಟಿ ಇಲ್ಲ ಅಂದ್ಕೊಂಡಿರ್ತಾರೋ ಅಥವಾ ಹುಂಬು ಧೈರ್ಯವೋ ಗೊತ್ತಿಲ್ಲ. ಕೊನೆಗೆ ಇವರು ಬೆಳೆದು ಬಂದ ರೀತಿಯೇ ಹಾಗಿರುತ್ತೋ ಅದು ಗೊತ್ತಿಲ್ಲ. ಕಂಡೋರ್ ಮನೆ ಹೆಣ್ಮಕ್ಳು ಅಂದ್ರೆ ಒಂದಿಷ್ಟು ಮಂದಿ ಪಾಲಿಗೆ ಆಟದ ಗೊಂಬೆಗಳಾಗಿದ್ದಾರೆ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕಂಡ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕೋದೇ ಕೆಲಸ ಆಗಿದೆ. ಇತ್ತೀಚೆಗಂತೂ ಈ ಸೋಷಿಯಲ್ ಮೀಡಿಯಾ ಕೀಚಕರ ಹಾವಳಿ ಮಿತಿ ಮೀರಿ ಹೋಗಿದೆ. ಹೆಣ್ಮಕ್ಳು ತಮ್ಮ ಫೋಟೋ ಹಾಕೊಳ್ಳೋದಿಕ್ಕೂ ತಮ್ಮ ವಿಷಯವನ್ನ ಹಂಚ್ಕೊಳ್ಳೋದಿಕ್ಕೂ ಹೆದರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾರೆ. ಇವ್ರು ಯಾರು ಏನು ಅನ್ನೋ ಗೊತ್ತು ಪರಿಚಯವೂ ಇರಲ್ಲ. ಇಂಥ ಕೀಚಕರ ಸಂಖ್ಯೆ ದಿನೇ ಹೆಚ್ಚಾಗ್ತಾ ಇದೆ. ಮೊನ್ನೆ ತಾನೇ ನಟಿ ರಮ್ಯಾ ಹಾಗೂ ವಿಜಯಲಕ್ಷ್ಮಿ ಒಂದಿಷ್ಟು ಮಂದಿಗೆ ಕಾನೂನಿನ ಪಾಠ ಮಾಡಿದ್ರು, ಜೈಲಿಗೂ ಕಳಿಸಿದ್ರು. ಅಷ್ಟೇ ಅಲ್ಲ, ರಮ್ಯಾ ಕೇಸ್ನಲ್ಲಿ ಈಗಾಗಲೇ ಕೋರ್ಟ್ನಲ್ಲಿ ಟ್ರಯಲ್ ಸಹ ಶುರುವಾಗಿದೆ. ಇಷ್ಟಾದ್ರೂ ಕೂಡ ಇಂಥ ಕಿರಾತಕರಿಗೆ ಬುದ್ಧಿ ಬರ್ತಿಲ್ಲ ಅಂದ್ರೆ ಏನ್ ಹೇಳಬೇಕು ಹೇಳಿ. ನಟಿ ಕಾವ್ಯಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಪ್ರಶ್ನೆಯೊಂದನ್ನ ಕೇಳಿದ್ದಾರೆ. ಇದಕ್ಕೆ ಕಾವ್ಯ ಸರಿಯಾಗಿ ಉತ್ತರ ಕೊಟ್ಟಿದ್ದು ಅದನ್ನ ತಮ್ಮ ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ. ಬಿಗ್ ಬಾಸ್ ಮುಗಿಸಿ ಬಂದಿರೋ ಕಾವ್ಯ ಸಾಧ್ಯವಾದಷ್ಟು ತಮ್ಮ ಅಭಿಮಾನಿಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದಾರೆ. ಬೆಳೆದ ಮೇಲೆ ಹತ್ತಿದ ಏಣಿ ಒದಿಬಾರ್ದು ಅನ್ನೋ ಹಾಗೆ ತಮ್ಮ ಅಭಿಮಾನಿಗಳ ಜೊತೆ ಖುಷಿಯ ಕ್ಷಣ ಕಳೀತಾ ಇದ್ದಾರೆ. ಹೀಗಾಗಿಯೇ ಇನ್ಸ್ಟಾಗ್ರಾಮ್ನಲ್ಲಿ ಏನಾದರೂ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ರು. ಇದಕ್ಕೆ ಸುಮಾರು ಜನ ಕಾವ್ಯ ಬಗ್ಗೆ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರು. ನೀವಂದ್ರೆ ಇಷ್ಟ, ಈಗ ಏನ್ ಮಾಡ್ತಿದ್ದೀರಾ? ಸದ್ಯದಲ್ಲೇ ಏನಾದರೂ ಗುಡ್ ನ್ಯೂಸ್ ಇದೆಯಾ? ಹೊಸ ಪ್ರಾಜೆಕ್ಟ್ ಶುರುವಾಗ್ತಿದೆಯಾ? ಹೀಗೆ 10 ಪ್ರಶ್ನೆ ಕೇಳಿದ್ರು. ಇದಕ್ಕೆಲ್ಲ ಕಾವ್ಯ ಖುಷಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಇದೆಲ್ಲವನ್ನು ತಮ್ಮ ಸ್ಟೋರಿಯಲ್ಲೂ ಕೂಡ ಹಾಕೊಂಡಿದ್ದಾರೆ. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಕಾವು, ನೀವು ಧನುಷ್ 2ನೇ ಹೆಂಡತಿ ಅಂತೆ ಹೌದಾ ಅಂತ ಪ್ರಶ್ನೆ ಕೇಳಿದ್ದ. ಅಲ್ಲ, ಇಂಥ ಪ್ರಶ್ನೆ ಕೇಳೋದಕ್ಕೆ ಇವರಿಗೆ ನಾಚಿಕೆ ಆಗಲ್ವಾ ಅಂತ, ತಮ್ಮ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ ಅನ್ನೋದನ್ನೇ ಮರೆತು ಬಿಡ್ತಾರೆ ಅಂತ. ಈ ಪ್ರಶ್ನೆ ನೋಡ್ತಾ ಇದ್ದಂತೆ ಕಾವ್ಯ ಸಿಟ್ಟು ನೆತ್ತಿಗೇರಿದೆ. ಹೀಗಾಗಿ ಖಾರವಾಗಿ ಉತ್ತರ ಕೊಟ್ಟಿದ್ದಾರೆ. ಸಾರಿ, ನಿಮ್ಮ ತಂಗಿ ಅಥವಾ ಅಕ್ಕ ಅವರ 2ನೇ ಹೆಂಡತಿ ಅಂತೆ ಹೌದಾ ಅಂತ ಬರ್ಕೊಂಡಿದ್ದು ಇದನ್ನ ಕೇಳೋದಕ್ಕೆ ಚೆನ್ನಾಗನ್ನಿಸ್ತಾ? ಸರಿಯಲ್ಲ ಅಲ್ವಾ? ಏನ್ ಖುಷಿ ಸಿಗುತ್ತೆ ಇದರಿಂದ? ಪ್ಲೀಸ್ ಸ್ಟಾಪ್ ಇಟ್. ನಾವೆಲ್ಲ ಮನುಷ್ಯರು ಅಂತ ರಿಪ್ಲೈ ಮಾಡಿದ್ದಾರೆ. ನಿಜಕ್ಕೂ ಇಂಥ ಕೀಳು ಮಟ್ಟದ ಮನಸ್ಥಿತಿಯವರು ಇರ್ತಾರೆ ಅನ್ನೋದಕ್ಕೆ ಈ ಸೋಷಿಯಲ್ ಮೀಡಿಯಾವೇ ಜೀವಂತ ಸಾಕ್ಷಿ. ಇನ್ನೊಬ್ಬರ ಬದುಕಿನ ಬಗ್ಗೆ ಕೆಟ್ಟದಾಗಿ ಹೇಳೋ ರೈಟ್ಸ್ ಯಾರಿಗೂ ಇಲ್ಲ. ಎಲ್ಲೋ ಇರ್ತೀವಿ, ನಮ್ಮನ್ನೇನೂ ಮಾಡಲ್ಲ ಅನ್ನೋ ಹುಂಬತನದಲ್ಲಿ ಬಾಯಿಗೆ ಬಂದಂತೆ ಕಾಮೆಂಟ್ ಹಾಕೋ ಇಂಥವರಿಗೆ ಮುಟ್ಟಿ ನೋಡ್ಕೊಳ್ಳುವಂತೆ ಪಾಠ ಕಲಿಸ್ಬೇಕು. ಆಗಲೇ ಇಂಥವರಿಗೆಲ್ಲ ಬುದ್ಧಿ ಬರೋದು. ಏನಂತೀರಾ ಆತ್ಮೀಯರೇ? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.